ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮಲ್ಲಿ ಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರತ್ತೆ ಈ ಒಂದು ವಿಡಿಯೋ ಯಾವುದರ ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್ ಈ ಒಂದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಏನಿದೆ ಆ ಒಂದು ಸಬ್ಜೆಕ್ಟಿನ ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್ ಅನ್ನು ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ಈ ಇಂದಿನ ಒಂದು ವಿಡಿಯೋದಲ್ಲಿ DDCO ಡಿಜಿಟಲ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಜೇಷನ್ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್ದು ಅದು BCS 302 ಆ ಒಂದು ಸಬ್ಜೆಕ್ಟ್ದು ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್ ಈ ಇಂದಿನ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ BCS 306A ಸಬ್ಜೆಕ್ಟಿನ ಮಾಡ್ಯೂಲ್ ಕ್ವಶನ್ ಪೇಪರ್ ಅಂದರೆ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಸಬ್ಜೆಕ್ಟಿನ ಒಂದು ಕ್ವಶನ್ ಬ್ಯಾಂಕ್ ಏನಿದೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ಇದೇ ಥರ ಇನ್ನೂ ಬೇರೆ ಸಬ್ಜೆಕ್ಟ್ಗಳು ಕೂಡ ನಿಮಗೆ ಕ್ವಶನ್ ಬ್ಯಾಂಕ್ ಬೇಕು ಅನ್ನಂದರೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ದು ಸೊ ಪಾಸಿಂಗ್ ವಿತ್ ಸ್ಕೋರಿಂಗ್ ವಿಡಿಯೋ ಕೂಡ ನಿಮಗೆ ಬೇಕಿದ್ದಲ್ಲಿ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋದಿಂದ. ಸೊ ಇದೆಲ್ಲನೂ ಆದರೆ ನಿಮಗೆ ನೆಕ್ಸ್ಟ್ ಇದೇ ಥರ ನಿಮ್ಗಳಿಗೆಲ್ಲ ಹೆಲ್ಪ್ ಮಾಡ್ತೇನೆ. ಸೊ ಪ್ರತಿಯೊಂದು ಸಬ್ಜೆಕ್ಟ್ದು ಮಾಡಲ್ ಕ್ವಶನ್ ಪೇಪರ್ ಆಗಿರಲಿ, ಸೊಲ್ಯೂಷನ್ಸ್ ಆಗಿರಲಿ, ಯಾವುದೇ ಇದ್ರೂ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ಲೇಟ್ ಮಾಡೋದು ಬೇಡ, ನಿಮ್ಮ ಒಂದು ಮಾಡಲ್ ಕ್ವಶನ್ ಪೇಪರ್ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ಬನ್ನಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್ ನೋಡೋಣ. ಸೊ ಇವಾಗ ಮಾಡ್ಯೂಲ್ 1 ಕ್ವಶನ್ ಬ್ಯಾಂಕ್. ಸೊ ನಾನು ಸ್ಲೋ ಆಗಿ ಮೂವ್ ಮಾಡ್ತಾ ಹೋಗ್ತೇನೆ, ನೀವು ಬರ್ಕೊಳ್ಳಿ. ಮಾಡ್ಯೂಲ್ 1 ಕ್ವಶನ್ ಬ್ಯಾಂಕ್ ಏನಿದೆ 1 to 12 ಕ್ವಶನ್ಸ್ ಇದೆ. ಸೊ ನೆಕ್ಸ್ಟ್ ಮಾಡ್ಯೂಲ್ 2. ಮಾಡ್ಯೂಲ್ 2 ಏನಿದೆ ಅದು ಕೂಡ 1 to 12 ಕ್ವಶನ್ಸ್ ಇದೆ. ಸೊ ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ ಸಬ್ಜೆಕ್ಟಿನ ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್. ಮಾಡ್ಯೂಲ್ 2 ಆಯಿತು, ಇವಾಗ ಮಾಡ್ಯೂಲ್ 3. ಸೊ ಮಾಡ್ಯೂಲ್ 3ಯಲ್ಲೂ ಕೂಡ 12 ಕ್ವಶನ್ಸ್ ಇದೆ, ಓನ್ಲಿ 12 ಕ್ವಶನ್ಸ್. ಸೊ ನೀವು ಈಚ್ ಮಾಡ್ಯೂಲ್ಸ್ ಏನಿದೆ 12 ಕ್ವಶನ್ಸ್, ಒಂದು 2 to 3 ಮಾಡ್ಯೂಲ್ಸ್ 12 ಕ್ವಶನ್ಸ್ ಏನೋ ಪರ್ಫೆಕ್ಟ್ ನೀವು ಹಾಕ್ತು ಅಂತಂದರೆ ಪಾಸಿಂಗ್ ಮಾರ್ಕ್ಸ್ ಪ್ಲಸ್ 40 ಮಾರ್ಕ್ಸ್ವರೆಗೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 40 to 50 ಮಾರ್ಕ್ಸ್ವರೆಗೂ ಸಿಗುತ್ತೆ. ಸೊ ಮಾಡ್ಯೂಲ್ 3. ಮಾಡ್ಯೂಲ್ 4. ಮಾಡ್ಯೂಲ್ 4ಅಲ್ಲಿ 14 ಕ್ವಶನ್ಸ್ ಇದೆ. ಸೊ ಎಷ್ಟು ಮಾರ್ಕ್ಸ್ ಕ್ವಶನ್ ಅನ್ನೋಕ್ಕಂಥದ್ದು ಕೂಡ ನಿಮಗೆ ಅಲ್ಲಿ ಮೆನ್ಷನ್ ಮಾಡಲಾಗಿದೆ, ಆ ಒಂದು ಕ್ವಶನ್ ಎಷ್ಟು ಮಾರ್ಕ್ಸ್ನ ಕ್ವಶನ್ ಆಗಿದೆ ಅಂದ್ಬಿಟ್ಟು. ಮಾಡ್ಯೂಲ್ 5 ಕ್ವಶನ್ ಬ್ಯಾಂಕ್, ಇದು ಕೂಡ 14 ಕ್ವಶನ್ಸ್ ಇದೆ.
ಸೊ ವಿತ್ ಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ಕ್ವಶನ್ ಕೂಡ 8 ಮಾರ್ಕ್ಸ್ನ ಕ್ವಶನ್ ಆಗಿದೆ ಫ್ರಮ್ ಮಾಡ್ಯೂಲ್ 5ಇಂದ. ಸೊ ಐ ಹೋಪ್ ಎಲ್ರಿಗೂ ಇದು ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ಹಾಗೆ ಬೇರೆ ಸಬ್ಜೆಕ್ಟ್ದು ಏನಾದರೂ ಇನ್ನೂ ಕೂಡ ಬೇಕಿದ್ದರೆ ಬೇರೆ ಸಬ್ಜೆಕ್ಟಿನ ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್, ಸೊ ಎನಿಥಿಂಗ್ ನಿಮ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಲೈಕ್ ಮುಖಾಂತರ ತಿಳಿಸಿ. 1000 ಲೈಕ್ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೇನೆ. ಸೊ ಇನ್ನೂ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ. ಈ ಒಂದು ಚಾನಲ್ ಮುಖಾಂತರ ನಿಮಗೆ ನಾನು ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.